ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ದು ಕ್ವಶನ್ ನಂಬರ್ 18, 19, 20, 21 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ಕ್ವಶನ್ ಎಕ್ಸಸೈಸ್ 5.1 ನಾವು ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 17 ವರೆಗೂ ಸಾಲ್ವ್ ಮಾಡೀವಿ. ಸೊ ಇವಾಗ ಕ್ವಶನ್ ನಂಬರ್ 18 ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 18 ಏನೈತಿ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ is the function f of x equal to lambda into bracket of x square minus 2x if x is lesser than or equal to 0. 4x plus 1 if x is greater than 0. Continuous at x equal to 0. What about continuity at x equal to 1 ಅಂತ ಕೇಳತ್ತ ನಾವು. ಸೊ at x equal to 0 ಒಳಗ ಇದು ಕಂಟಿನ್ಯೂಸ್ ಐತಾ ಆಗುತ್ತಾ ಚೆಕ್ ಮಾಡಕ್ಕೆ ಹೇಳ್ಯಾನ. ಸೊ ನಾವೇನ್ ಮಾಡ್ಕೋಬೇಕು, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಬಂದು ಆಮೇಲೆ ಎಫ್ ಆಫ್ ಎ ಕರೆಕ್ಟ್ ಈಕ್ವಲ್ ಬಂತು ಅಂತಂದ್ರೆ ಎಸ್ ಕಂಟಿನ್ಯೂಸ್ ಐತೆ ಅಂತ ಮೀನಿಂಗ್. ಸಪೋಸ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಬರಲಿಲ್ಲ ಅಂತಂದ್ರೆ ನಾಟ್ ಕಂಟಿನ್ಯೂಸ್ ಅಂತ ಮೀನಿಂಗ್. ಓಕೆ, ಚೆಕ್ ಮಾಡ್ಕೊಂಡು ಈ ಫಸ್ಟ್ ಏನ್ ಮಾಡೋಣ, ಒಂದು ಲೈನ್ ಡ್ರಾ ಮಾಡೋಣ. ಒಂದು ಲೈನ್ ಡ್ರಾ ಮಾಡಿ ಎಲ್ಲ ಕ್ವಶನ್ದಾಗ ಈ ಟೈಪ್ ಲೈನ್ ಡ್ರಾ ಮಾಡಿ ನಾನು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವು ಯಾಕೆ ಡ್ರಾ ಮಾಡ್ಬೇಕಂತ ಆಲ್ರೆಡಿ ಹೇಳಿದ್ದೈತಿ. ಸೊ ಇವಾಗ ಎದಕ್ಕೆ ಪ್ರಾಬ್ಲಮ್ ಐತಿ, ಜೀರೋ ಕಡೆ ಐತಿ, ಜೀರೋಗೆ ಚೆಕ್ ಮಾಡೋಣ. ಫಸ್ಟ್ ಜೀರೋಗೆ ಚೆಕ್ ಮಾಡೋಣ. ಜೀರೋ ಇಂದ ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ, ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ ಅಂತಂದ್ರೆ ಈ ಜೀರೋಕ್ಕೆ ಟಚ್ ಮಾಡಿ ಲೈನ್ ತಗೋತೀನಿ. ಈ ಕಡೆ ಎಲ್ಲ ಫಂಕ್ಷನ್ ಯಾರ್ದಾರೆ ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು ಜೀರೋ, ಲ್ಯಾಂಬ್ಡಾ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಅದಾರ. ಓಕೆ, ಗ್ರೇಟರ್ ದ್ಯಾನ್ ಜೀರೋ ಈಕ್ವಲ್ ಇಲ್ಲ ಇದಕ್ಕೆ. ಸೊ ಟಚ್ ಮಾಡಂಗಿಲ್ಲ, ನಾನು ಹಂಗೆ ತಗೋತೀನಿ. ಸೊ ಇಲ್ಲಿ ಯಾರ್ದಾರ 4x ಪ್ಲಸ್ 1 ಅದಾರ. ಓಕೆ, ಆ್ಯಂಡ್ ಇಲ್ಲಿ ವಾಟ್ ಅಬೌಟ್ ಕಂಟಿನ್ಯೂಟಿ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತಲೂ ಕೇಳಿದಾನಲ್ಲ. ಸೊ ನೆಕ್ಸ್ಟ್ ಮುಂದೆ ಚೆಕ್ ಮಾಡ್ಕೊಳ್ಳೋಣ. 1ದ್ದು ಈಗಿನ ಅವಶ್ಯಕತೆ ಇಲ್ಲ, ಸೊ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಸೊ ರೈಟ್, ಸೊ ಇವಾಗ ಈಗ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0 ಅಂತ ಕ್ವಶನ್ ಕೇಳ್ಯಾನ ನಾವು. ಸೊ ಫಸ್ಟ್ ಎಲ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಲ್ ಅಂದ್ರೆ ಹೆಂಗೆ ಬರೀತೇವೆ ನಾವು ಇದನ್ನ? ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. ಜೀರೋ ಮೈನಸ್ ಇಂಡಿಕೇಟ್ಸ್ ಏನಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್, ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಸೊ ಹಂಗಾರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಈಗ ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಜೀರೋಕ್ಕೆ ಲೆಫ್ಟ್ ಸೈಡ್ ಯಾರ್ದಾರ ಇಲ್ಲಿ? ಜೀರೋಕ್ಕೆ ಲೆಫ್ಟ್ ಸೈಡ್ ಲ್ಯಾಂಬ್ಡಾ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದಾರ. ಹೌದಾ? ಸೊ ಈಗ ಎಕ್ಸ್ ಪ್ಲೇಸ್ ಒಳಗೆ 0 ಸಬ್ಸ್ಟಿಟ್ಯೂಷನ್ ಮಾಡು. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 0, ಇದು 0 ಸ್ಕ್ವೇರ್ ಏನಾಯ್ತು? 0 ಆಯಿತು. ನೆಕ್ಸ್ಟ್ 2 ಇಂಟು ಈ ಎಕ್ಸ್ ಪ್ಲೇಸ್ ಒಳಗೆ 0 ಹಾಕಿದ್ರೆ 2 ಇಂಟು 0 ಆಯ್ತು. 0 ಮೈನಸ್ 0 ಇಂಟು ಲ್ಯಾಂಬ್ಡಾ 0. ಸೊ 0 ಇಂಟು ಎನಿಥಿಂಗ್ ಏನು ಬಂತಿದೆ? ಟೋಟಲ್ ಆನ್ಸರ್ 0 ಬಂತಿದೆ. ರೈಟ್. ಸೊ ಅದೇ ರೀತಿ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಆರ್ ಎಚ್ ಎಲ್ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಇಲ್ಲಿ ನೋಡು, ಎಕ್ಸ್ ಪ್ಲೇಸ್ ಒಳಗೆ 0 ಹಾಕಿದ್ರೆ 0 ಇಂಟು 2 0 ಆಕೈತಿ, 0 ಸ್ಕ್ವೇರ್ 0 ಆಕೈತಿ, 0 ಮೈನಸ್ 0 ವಾಪಸ್ 0 ಸಿಗುತ್ತೆ. 0 ಇಂಟು ಲ್ಯಾಂಬ್ಡಾ 0 ಅದು. ನೆಕ್ಸ್ಟ್ ಬಿಕಾಸ್ 0 ಇಂಟು ಎನಿಥಿಂಗ್ 0. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ರೈಟ್ ಸೈಡ್ ಫಂಕ್ಷನ್. ಇವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ರೈಟ್ ಅಂದ್ರೆ ರೈಟ್ ಸೈಡ್ ಫಂಕ್ಷನ್ ಏನೈತಿ ಇಲ್ಲಿ? 4x ಪ್ಲಸ್ 1 ಐತಿ. ರೈಟ್ ಸೈಡ್ ಫಂಕ್ಷನ್ 4x ಪ್ಲಸ್ 1 ಐತಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಈಕ್ವಲ್ ಟು 0, ಲಿಮಿಟ್ ಅಪ್ಲೈ ಮಾಡ್ರಿ. ಇವಾಗ ಎಕ್ಸ್ ಪ್ಲೇಸ್ 0 ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದ್ರೆ 0 ಇಂಟು 4 0 ಆಕೈತಿ. 0 ಪ್ಲಸ್ 1 ಇದು 0 ಇಂಟು 4 0 ಆಯ್ತು. 0 ಪ್ಲಸ್ 1 ಏನು ಸಿಕ್ತು ನಿನಗೆ? 1 ಸಿಕ್ತು. 0 ಎಕ್ಸ್ ಪ್ಲೇಸ್ 0 ಹಾಕಿದ್ರೆ 0 ಇಂಟು 4 0 ಪ್ಲಸ್ 1 ಬಂತು. ಸೊ ಹಂಗಾರೆ ಇಲ್ಲಿ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ ಏನು ಬಂತು? 1 ಬಂತು. 0 ಈಸ್ ನಾಟ್ ಈಕ್ವಲ್ ಟು 1. 0 ಈಸ್ ನಾಟ್ ಈಕ್ವಲ್ ಟು 1 ಅಂತ ನಮಗೆ ಗೊತ್ತೈತಿ. ಸೊ ಅಂದ್ರೆ ದೇರ್ ಫೋರ್ ಹಿಯರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಅಂದ್ರೆ ಲೆಫ್ಟ್ ಸೈಡ್ ಫಂಕ್ಷನ್ ರೈಟ್ ಸೈಡ್ ಫಂಕ್ಷನ್ ಏನಿಲ್ಲ ಇಲ್ಲಿ, ಈಕ್ವಲ್ ಇಲ್ಲ. ಸೊ ಹಂಗಾರೆ ಇಲ್ಲಿ ಬೇಕಾದ ವ್ಯಾಲ್ಯೂ ತಗೋ. ಹಂಗಾರೆ ನೀವು ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಬೇಕಾದ ವ್ಯಾಲ್ಯೂ ತಗೋ, ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಯಾಕೆ ಹೇಳ? ನೀ ಲ್ಯಾಂಬ್ಡಾ ಇಲ್ಲಿ ಇದು 0 ಆಗಿಬಿಡುತ್ತೆ. ಲ್ಯಾಂಬ್ಡಾ ಈ ಕಡೆ ಲ್ಯಾಂಬ್ಡಾ 0 ಆತಂದ್ರೆ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ ಅದು. ಸೊ ಹಂಗಾರೆ ಲ್ಯಾಂಬ್ಡಾ ಅಂತೂ ಡಿಪೆಂಡ್ ಇಲ್ಲ. ಸೊ 0 ಇಲ್ಲಿ 0 ಈ ಕಡೆ ಎಲ್ ಎಚ್ ಎಲ್ 0 ಬಂತು, ಆರ್ ಎಚ್ ಎಲ್ 1 ಬಂತು. ಸೊ ಯಾವಾಗಲೂ ಏನಕ್ಕ ಇವು ಹಂಗಾರೆ ಈಗ ಕಂಟಿನ್ಯೂಸ್ ಆಗಂಗಿಲ್ಲ. ಎಲ್ಲಿ? ಆಟ್ ಎಕ್ಸ್ ಈಕ್ವಲ್ ಟು 0 0ಗೆ ಚೆಕ್ ಮಾಡಿದಾಗ, ಆಟ್ ಎಕ್ಸ್ ಈಕ್ವಲ್ ಟು 0ಗೆ ಚೆಕ್ ಮಾಡಿದಾಗ ಏನು ಬಂತು ನಮ್ಗೆ? ನಾಟ್ ಕಂಟಿನ್ಯೂಸ್ ಬಂತು. ಸೊ ಹಂಗಾರೆ ಇಲ್ಲಿ ಒಂದು ಸೆಂಟೆನ್ಸ್ ಬರೀರಿ. ಹಂಗಾರೆ ಇಲ್ಲಿ ಏನು ಸೆಂಟೆನ್ಸ್ ಬರೀತೀರಿ ಅಂತಂದ್ರೆ there is no value of lambda. There is no value of lambda. There is no value of lambda for which f of x is continuous. F of x is continuous.
ಅಂದ್ರೆ ಇದ್ರ ಮೀನಿಂಗ್ ಏನಂತಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಯಾವ ಲ್ಯಾಂಬ್ಡಾನು ಇಲ್ಲ. ಯಾವ ಇದಕ್ಕೆ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಆಗಕ್ಕ, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಗಕ್ಕ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಲ್ಯಾಂಬ್ಡಾಕ್ ಯಾವ ವ್ಯಾಲ್ಯೂನು ಇಲ್ಲ. ಯಾಕಂದ್ರೆ ಲ್ಯಾಂಬ್ಡಾ ಜೀರೋ ಆಗಿಬಿಡುತ್ತಲ್ಲ, ಸೊ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಸೊ ಹಂಗಾರೆ ಇಲ್ಲಿ ಏನಾತಂಗಾರ ಇದೆ ಅಟ್ ಎಕ್ಸ್ ಈಕ್ವಲ್ ಟು ಜೀರೋ ನಾಟ್ ಕಂಟಿನ್ಯೂಸ್ ಬಂತು. ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳಿದಲ್ಲ, ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ರೈಟ್, ಲ್ಯಾಂಬ್ಡಾ ಅನ್ನೋ ಟರ್ಮ್ ಉಳಿಲಿಲ್ಲ, ಲ್ಯಾಂಬ್ಡಾ ಅನ್ನೋ ಟರ್ಮ್ ಉಳಿಲಿಲ್ಲ. ಲ್ಯಾಂಬ್ಡಾ ಉಳಿದಿದ್ರೆ ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹಂಗಾರ ಈಗ ಅಟ್ ಎಕ್ಸ್ ಈಕ್ವಲ್ ಟು ಜೀರೋ ಆಯ್ತು. ಈಗ ಅಟ್ ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡೋಣ ನಂಗೆ. ಈಗ ನೆಕ್ಸ್ಟ್ ಏನೀಗ ಅಟ್ ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡ್ಕೊಂಡು, ಅಟ್ ಎಕ್ಸ್ ಈಕ್ವಲ್ ಟು 1 ಫಂಕ್ಷನ್ ಏನೈತೆ ನೋಡು, ಇಲ್ಲಿ 1 ನೋಡು ಗ್ರೇಟರ್ ದ್ಯಾನ್ 0 4x + 1, ಗ್ರೇಟರ್ ದ್ಯಾನ್ 0 ಅಂದ್ರೆ ಅಟ್ ಎಕ್ಸ್ ಈಕ್ವಲ್ ಟು 1 4x + 1, ಅಟ್ ಎಕ್ಸ್ ಈಕ್ವಲ್ ಟು 2 4x + 1, ಅಟ್ ಎಕ್ಸ್ ಈಕ್ವಲ್ ಟು 3 4x + 1. ಈ ಕಡೆ ಎಲ್ಲ ಬೇಕಾದ ನಂಬರ್ ತಗೋ, ಆನ್ಸರ್ ಏನ್ ಸಿಗುತ್ತೆ ನಿನಗ 4x + 1 ಸಿಗ್ತೈತಿ. ಸೊ ಹಂಗಾರ ಫಂಕ್ಷನ್ ಒಂದೇ ಐತಿ. ಅಟ್ ಎಕ್ಸ್ ಈಕ್ವಲ್ ಟು 1 ಫಂಕ್ಷನ್ ಏನೈತಿ, ಒಂದ ಫಂಕ್ಷನ್, ಅದು ಏನು 4x + 1 ಫಂಕ್ಷನ್ ಏನೈತದ 4x + 1 ಐತಿ. ಸೊ ಹಂಗಾರೆ ಇಲ್ಲಿ LHL RHL ಚೆಕ್ ಮಾಡ್ಕೊತ ಕೊಡು ನೆಸೆಸರಿ ಇಲ್ಲ. ಸೊ ಹಂಗಾರೆ ಇಲ್ಲಿ ಫಂಕ್ಷನ್ ಏನಾಕೈತಿದ ಕಂಟಿನ್ಯೂಸ್ ಆಕೈತಿ. ದಿಸ್ ಈಸ್ ವಾಟ್ polynomial function. This is polynomial function, therefore it is continuous. It is continuous, therefore it is continuous. ಕಂಟಿನ್ಯೂಸ್ ಏನೋ ಬರ್ದಿ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳಿದ್ದಲ್ಲವ, ಇಲ್ಲಿ ಈ ಕಡೆ ಇರೋ ಫಂಕ್ಷನ್ ಒಳಗೆ 4x + 1 ಒಳಗೆ ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ. 4x + 1 ಒಳಗೆ ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ ಅಂದ್ಮೇಲೆ ಇದು ಲ್ಯಾಂಬ್ಡಾ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಕಂಟಿನ್ಯೂಸ್ ಐತಿ. ಇಲ್ಲಿ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ. ಲ್ಯಾಂಬ್ಡಾ 1 ಆಗಲಿ 2 ಆಗಲಿ 3 ಆಗಲಿ ಅದಕ್ಕೇನು ಫರಕ ಬೀಳಂಗಿಲ್ಲ. ಯಾಕಂದ್ರೆ ಲ್ಯಾಂಬ್ಡಾ ಈ ಕಡೆ ಐತಲ್ಲ, ನಿಂಗೆ ಆ ಕಡೆ ಲೆಫ್ಟ್ ಸೈಡ್ ಐತಿ, ಈ ಕಡೆ ರೈಟ್ ಸೈಡ್ ಫಂಕ್ಷನ್ ಇಲ್ಲೇ ಇಲ್ಲ. ಅಟ್ ಎಕ್ಸ್ ಈಕ್ವಲ್ ಟು 1 4x + 1 ಐತಲ್ಲ, ಲ್ಯಾಂಬ್ಡಾ ಅನ್ನೋ ಟರ್ಮೇ ಇಲ್ಲ. ಲ್ಯಾಂಬ್ಡಾ ಏನಾದ್ರೂ ಏನಾಗೋದೈತಿ, ಲ್ಯಾಂಬ್ಡಾ 1 ಆದ್ರೂ ಅಷ್ಟೇ, 2024 ಆದ್ರೂ ಅಷ್ಟೇ, 2025 ಆದ್ರೂ ಅಷ್ಟೇ. ಸೊ ಲ್ಯಾಂಬ್ಡಾ ಮೇಲೆ ಡಿಪೆಂಡೇ ಇಲ್ಲ ಅದು. ಸೊ ಹಂಗಾರ ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, for any value of lambda f of x is continuous. F of x is continuous. ಲ್ಯಾಂಬ್ಡಾ ಏನದಾಗಲಿ ಅದು ಕಂಟಿನ್ಯೂಸ್ ಆಗೇ ಆಕೈತಿ. ಯಾಕೆ ಹೇಳ, ಇದು ಪೊಲಿನಾಮಿಯಲ್ ಫಂಕ್ಷನ್. ಪೊಲಿನಾಮಿಯಲ್ ಫಂಕ್ಷನ್ ಆದ್ಮೇಲೆ ಫಂಕ್ಷನ್ ಒಂದೇ ಐತಿ. ಇಲ್ಲಿ 1 ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಕೊಟ್ಟಿಲ್ಲವ, ಇರುದ ಒಂದೇ ಫಂಕ್ಷನ್ ಅಂದ್ಮೇಲೆ ಅದು ಕಂಟಿನ್ಯೂಸ್ ಆಗೇ ಆಕೈತಿ. ಓಕೆ ರೈಟ್, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಯಾವುದು 18 ಆಯ್ತಲ್ಲ, ಈ ಕ್ವಶನ್ ನಂಬರ್ 19 ಮಾಡೋಣ. ಓಕೆ ರೈಟ್ ಡನ್. ಓಕೆ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಕ್ವಶನ್ ನಂಬರ್ 19 20 21 ಇವು ಏನದಾವ ನಿಮ್ಗೆ ಅಷ್ಟೇ 1 ಮಾರ್ಕ್ಸಿಗೆ ಅಥವಾ ನಿಮ್ಗೆ CET ಕ್ವಶನ್ಗೆ ಕೇಳ್ಬೋದು. ಇವನ್ನೆಲ್ಲ 4 ಮಾರ್ಕ್ಸಿಗೆಲ್ಲ ಕೇಳಕ್ಕೆ ಇಂಪಾಸಿಬಲ್. ಸೊ ಜಸ್ಟ್ ನಾವು ಡಿಸ್ಕಸ್ ಮಾಡಕ್ ಕೊಟ್ಟಾನ ನೋಡ್ರಿ. ಇಲ್ಲಿ g of x equal to x minus greatest integer function of x is continuous at all integral point ಅಂತ ಕೇಳ್ಯಾನವ. ಇದನ್ನ ನೀವು ಬೈ ಗ್ರಾಫ್ ಇಂದ ನೀವು ಇದನ್ನ ಪ್ರೂವ್ ಮಾಡ್ಕೋಬಹುದು. ಈ ಗ್ರಾಫ್ ತೋರಿಸಿ ಅಟ್ ಇಂಟಿಗ್ರಲ್ ಪಾಯಿಂಟ್ ಇದ್ದಲ್ಲಿ ಏನಕ್ಕೈತಿದ ಡಿಸ್ಕಂಟಿನ್ಯೂಸ್ ಐತೆ ಅಂತ ನೀವು ಹೇಳ್ಬೋದು. ಇಲ್ಲಿ ನೋಡ್ರಿ, ಇದು ಅಟ್ ಎಕ್ಸ್ ಈಕ್ವಲ್ ಟು 1 ಅಂದಾಗ ಇಲ್ಲಿ ಗ್ರಾಫ್ ಕಂಟಿನ್ಯೂಸ್ ಇಲ್ಲ, ಇಲ್ಲಿ ಗ್ಯಾಪ್ ಐತಿ, ಮತ್ತೆ ಅಂದ್ರೆ ಡಿಸ್ಕಂಟಿನ್ಯೂಸ್ ಆಗೈತಿ. ಅಟ್ ಎಕ್ಸ್ ಈಕ್ವಲ್ ಟು 2 ಇಲ್ಲಿಂದ ಗ್ರಾಫ್ ಇಲ್ಲಿ ಜಂಪ್ ಆಗೈತಿ, ಇಲ್ಲಿ ಕಟ್ ಆಗೈತಿ ಗ್ರಾಫ್, ಅಂದ್ರೆ ಡಿಸ್ಕಂಟಿನ್ಯೂಸ್. ಅಟ್ ಎಕ್ಸ್ ಈಕ್ವಲ್ ಟು 3 ಕಟ್ ಆಗೈತಿ, ಅಂದ್ರೆ 1 2 3 4 ಇವೆಲ್ಲ ಏನು ಇಂಟಿಗ್ರಲ್ ಪಾಯಿಂಟ್ಸ್. ಇವು ಅಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್ ಏನೈತಿ ಗ್ರಾಫ್ ಡಿಸ್ಕಂಟಿನ್ಯೂಸ್ ಐತಿ. ಸೊ ಹಂಗಾರೆ ಏನೈತಿ ಹಂಗಾರೆ ಇದು ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ನೀವು ಯಾವ್ದೋ ಆಪ್ಷನ್ ಇದೆ ಟಿಕ್ ಮಾಡ್ಕೋಬೇಕಾಗೈತಿ 1 ಮಾರ್ಕ್ಸಿಗೆ. ಇಲ್ಲಿ ನೋಡ್ರಿ, ಯಾಕಂದ್ರೆ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಲ್ರೆಡಿ ಥಿಯರಿ ಕಾನ್ಸೆಪ್ಟ್ ಒಳಗ ಇದು ಆಲ್ರೆಡಿ ಪೂರ್ತಿ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಮುಗಿಸಿದ್ದೈತಿ. ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಹೇಳತೈತಿ. ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಪ್ ಟು 2 ಅದ 2.1 ಇತ್ತಂದ್ರೆ ವಾಪಸ್ 2ನ ಆಕೈತಿ. 2.99 ಇದ್ದಾಗ 2ನ ಅದು 3 ಬಂದಾಗ ಅಷ್ಟೇ 3 ಆಕೈತಿ. ಅಪ್ ಟು ಅಲ್ಲಿ ತನಕ 2.999 ಹಾಕಿದ್ರು, ಇಲ್ಲಿ 2.9999 ಅಗದಿ ಸಮೀಪ ಬಂದ್ರು ಅದು ವಾಪಸ್ ಎಲ್ಲಿ ಬರ್ತೈತೆ, ಅದ 2ಕ ಬರ್ತೈತೆ ವಾಪಸ್. ಅದು ಮತ್ತೆ ಇಲ್ಲಿ ಇದ್ದಿದ್ದು ಇಲ್ಲಿ ಇರ್ಬೇಕಾಗಿತ್ತ ವಾಪಸ್ ಇಲ್ಲೇ ಇರ್ತೈತೆ. ಅದು 2.99 ಹಾಕಿದ್ರು 2ನ ಹಾಕೈತದ. ಇದೇನು 2.29 ಇಲ್ಲಿ ತನ ಏನ್ ಬರಂಗಿಲ್ಲ. y ಆಕ್ಸಿಸ್ 2.9 ಇಲ್ಲಿ ಬರ್ತೈತೆ ಅನ್ಕೋ. ಈಗ ಸೊ ಇಲ್ಲಿ ತನ ಏನ್ ಬರಂಗಿಲ್ಲ, ಅದ ಎಲ್ಲಿ ಬರ್ಬೇಕು ಮತ್ತು 2ನ ಇರ್ತೈತೆ. ಅದು ಅಂದ್ರೆ ಕಟ್ ಆಕೈತಿ, ಇಲ್ಲಿ ಗ್ರಾಫ್ ಕಂಟಿನ್ಯೂಸ್ ಇಲ್ಲ ಅದು. ಸೊ ಈ ರೀತಿ ನೀವು ಅದನ್ನ ಹೇಳ್ಬೋದು ಅಷ್ಟ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗ ಆಲ್ರೆಡಿ ಇದನ್ನ ಥಿಯರಿ ಒಳಗೆ ಸ್ಟಡಿ ಮಾಡಿದ್ದೈತಿ.
ಸೊ ಅದಾದ್ಮೇಲೆ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ಐತಿ. ಸೊ ಇದ್ರೊಳಗೆ ನೋಡ್ರಿ ಇವು 2-3 ಎಡಿಷನ್ ಮಾಡಿದ್ದು ಟರ್ಮ್ ಅದಾವ, 2-3 ಎಡಿಷನ್ ಮಾಡಿ 2-3 ಫಂಕ್ಷನ್ ಅದಾವ. ಈ ಎಕ್ಸ್ ಸ್ಕ್ವೇರ್ ಅನ್ನೋದು ಕ್ವಾಡ್ರಾಟಿಕ್ ಫಂಕ್ಷನ್, ನಥಿಂಗ್ ಬಟ್ ಪೊಲಿನಾಮಿಯಲ್ ಫಂಕ್ಷನ್. ನೆಕ್ಸ್ಟ್ ಸೈನ್ ಎಕ್ಸ್ ಅನ್ನೋದು ಇದು ಟಿಗ್ನೋಮೆಟ್ರಿ ಫಂಕ್ಷನ್, ಅದು ಡೊಮೇನ್ ಒಳಗೆ ಕಂಟಿನ್ಯೂಸ್ ಇರ್ತೈತಿ. 5 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ಸೊ ಅದು ಏನಿರ್ತೈತಿ ಕಂಟಿನ್ಯೂಸ್ ಇರ್ತೈತಿ. ಸೊ ಹಂಗಾರೆ ಎಕ್ಸ್ ಸ್ಕ್ವೇರ್ ಅನ್ನೋದು ಏನೈತಿ ಪೊಲಿನಾಮಿಯಲ್ ಫಂಕ್ಷನ್, ದೇರ್ ಫೋರ್ ಕಂಟಿನ್ಯೂಸ್. ಸೈನ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಅದನ್ನು ಬರ್ದಿದ್ದೈತಿ. ಯಾಕಂದ್ರೆ ಆಲ್ ರಿಯಲ್ ನಂಬರ್ ಗ್ರಾಫ್ ಏನೈತಿ ಸೈನ್ ಎಕ್ಸ್ ಗ್ರಾಫ್ ಕಂಟಿನ್ಯೂಸ್ ಐತಿ, ಅದೆಲ್ಲಿ ಸ್ಟಾಪ್ ಇಲ್ಲ ಗ್ರಾಫ್ ಅದ. ಎಲ್ಲ ಕಟ್ ಆಗೈತನಪ್ಪ ಸೈನ್ ಎಕ್ಸ್ ಗ್ರಾಫ್ ಈ ರೀತಿ ಹಿಂಗ್ ಕಂಟಿನ್ಯೂಸ್ ಐತಿ ಗ್ರಾಫ್ ಅದ, ಎಲ್ಲ ಕಟ್ ಆಗೈತನ ಇಲ್ಲ. ಸೊ ಹಂಗಾರೆ ಸೈನ್ ಎಕ್ಸ್ ಕಂಟಿನ್ಯೂಸ್ ಐತಿ, ಎಕ್ಸ್ ಸ್ಕ್ವೇರ್ ಕಂಟಿನ್ಯೂಸ್ ಐತಿ, 5 ಕಾನ್ಸ್ಟೆಂಟ್ ಟರ್ಮ್ ಅದು ಕಂಟಿನ್ಯೂಸ್ ಅಂದ್ಮೇಲೆ ಸೊ ಎಡಿಷನ್ ಆಫ್ ದೀಸ್ 3 ಟರ್ಮ್ಸ್ ಕಂಟಿನ್ಯೂಸ್ ಇರ್ತೈತಿ. ಕಂಟಿನ್ಯೂಸ್ ಫಂಕ್ಷನ್ ಗೆ ಇನ್ನೊಂದು ಕಂಟಿನ್ಯೂಸ್ ಫಂಕ್ಷನ್ ಆಡ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಇರ್ತೈತಿ, ಅದೇನು ಡಿಸ್ಕಂಟಿನ್ಯೂಸ್ ಏನ್ ಆಗಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ಏನ್ ಬರ್ದೇವಿ, ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಬರ್ದಿದ್ದೈತಿ. ಓಕೆ, ನೆಕ್ಸ್ಟ್ ಸೇಮ್ ಟು ಸೇಮ್ ಇಲ್ಲಿ ನೋಡಿ ಸೈನ್ ಎಕ್ಸ್ ಕಂಟಿನ್ಯೂಸ್ ಐತಾ. ಓಕೆ, ಕಂಟಿನ್ಯೂಸ್ 21 ಕ್ವಶನ್ ನಂಬರ್ ಇದು ಡಿಸ್ಕಸ್ ಮಾಡಕ್ ಕೊಟ್ಟಾನ. ಕಾಸ್ ಎಕ್ಸ್ ಕಂಟಿನ್ಯೂಸ್ ಐತಿ, ಕಂಟಿನ್ಯೂಸ್ ಅಟ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಅದು ಸ್ವಲ್ಪ ಆಲ್ಮೋಸ್ಟ್ ಇದೇ ಟೈಪ್ ಬರ್ತೈತಲ್ಲ, ಸೈನ್ ಎಕ್ಸ್ ಕಾಸ್ ಎಕ್ಸ್ ಗ್ರಾಫ್ ಸ್ವಲ್ಪ ಇದೇ ಟೈಪ್ ಬರ್ತೈತಿ. ಸೈನ್ ಎಕ್ಸ್ 0 ಒಳಗೆ ಪಾಸ್ ಆಕೈತಿ, ಕಾಸ್ ಎಕ್ಸ್ 1 ಒಳಗೆ ಪಾಸ್ ಆಕೈತಿ. ಅವ್ ಯಾವ್ದು ಡಿಸ್ಕಂಟಿನ್ಯೂಸ್ ಇಲ್ಲ ಆಟ್ ರಿಯಲ್ ನಂಬರ್ ಒಳಗೆ. ಸೊ ಹಂಗಾರ ಇದು ಕಂಟಿನ್ಯೂಸ್ ಅಂದ್ರೆ ಎಡಿಷನ್ ಆಫ್ ದೀಸ್ 2 ಫಂಕ್ಷನ್ ಆಲ್ಸೋ ಕಂಟಿನ್ಯೂಸ್. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಲ್ಸೋ ಕಂಟಿನ್ಯೂಸ್. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಕ್ಕಿತ್ತದ ಕಂಟಿನ್ಯೂಸ್ ಆಕೈತಿ. ಅದ ಅಕಸ್ಮಾತ್ ಡಿವಿಷನ್ ಇದ್ದಾಗ ಏನಕ್ಕಿತ್ತು, ಅದ ಅಕಸ್ಮಾತ್ ಆಪ್ಷನ್ ಏನಾರ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕೊಟ್ಟಿದ್ದ ಅಂತಂದ್ರ ಇಲ್ಲಿ ಏನಕ್ಕೈತಿ ಡಿನಾಮಿನೇಟರ್ 0 ಆಗ್ಬಾರ್ದು. ಡಿನಾಮಿನೇಟರ್ 0 ಆತಂದ್ರ ಅದು ಡಿಸ್ಕಂಟಿನ್ಯೂಸ್ ಆಕೈತಿ. ಸೊ ಇಲ್ಲಿ ಕಾಸ್ ಎಕ್ಸ್ ಯಾವಾಗ 0 ಆಕೈತಿ, ಕಾಸ್ ಎಕ್ಸ್ ಆಡ್ ಮಲ್ಟಿಪಲ್ ಆಫ್ 5/2 ಇದ್ದಾಗ ಏನಕೈತಿ ಕಾಸ್ ಎಕ್ಸ್ 0 ಆಕಿರ್ತೈತಲ್ಲ. ಸೊ ಅದಕ್ಕೆ ಆಡ್ ಮಲ್ಟಿಪಲ್ ಆಫ್ 5/2 ನ ಬಿಟ್ಟು ಇನ್ನು ಉಳಿಕಿದ ಕಡೆ ಕಂಟಿನ್ಯೂಸ್ ಆಕೈತಿ ಅಂತ ಹೇಳ್ಬೋದು ಈ ಕ್ವಶನ್ ದಾಗ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಪೂರ್ತಿ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್. ನೋಡ್ರಿ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್. ಬಟ್ ಇದು ಕಂಟಿನ್ಯೂಸ್ ಇರ್ಬೇಕು, ಇದು ಕಂಟಿನ್ಯೂಸ್ ಇರ್ಬೇಕು, ಹಂಗಿದ್ದಾಗ ಏನಕೈತದ ಕಂಟಿನ್ಯೂಸ್ ಆಕೈತಿ. ಸೊ ಇವಾಗ ಕ್ವಶನ್ ನಂಬರ್ 19, 20, 21 ಆಯ್ತು. ಇವೆಲ್ಲ 19, 20, 21 ನಿಮ್ಗೆ ಏನ್ ಕೊಡ್ತಾನ 1 ಮಾರ್ಕ್ಸ್ ಕೊಡ್ತಾನ. ಇವೆಲ್ಲ 4 ಮಾರ್ಕ್ಸ್ ಅಂತಂದ್ರೆ ಹೆಂಗ್ ಕೊಡ್ತಾನ ಅಂದ್ರೆ ಕ್ವಶನ್ LHL RHL ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡುವಂಗ ಕೊಟ್ಟಿರ್ತಾನ. ಓಕೆ, ಇದನ್ನ ರೈಟ್ ಡೌನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಮುಂದಿನ ಕ್ವಶನ್ ನಂಬರ್ 22. ಅದರಲ್ಲಿ ಮತ್ತೆ 4 ಕ್ವಶನ್ಸ್ ಇದಾವ. ಇವು ಕೂಡ ನಿಮಗೆ 1 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಇದಾವ. ಸೊ ಹಂಗಾರ ಏನ್ ಕೇಳತ್ತಾನ ಅಂದ್ರೆ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ಕೊಸೈನು, ಕೊಸಿಕೆಂಟು, ಆಮೇಲೆ ಸಿಕೆಂಟು, ಕೋಟ್ಯಾಂಜೆಂಟು ಕೇಳತ್ತಾನ. ಸೊ ಅದ್ರಾಗ ಫಸ್ಟ್ ಒನ್ ಕೊಸೈನ್ ಅದನ್ನ ಏನ್ ಮಾಡ್ಬೇಕ, ಅದನ್ನ ಕಂಟಿನ್ಯೂಟಿನ ಡಿಸ್ಕಸ್ ಮಾಡೋದು. ಕೊಸೈನ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಎಫ್ ಆಫ್ ಎಕ್ಸ್ ನ ಏನಂತ ಕರಿತೀವಿ ನಾವು, ಕೊಸೈನ್ ಅನ್ನ ಏನಂತ ಕರಿತೀವಿ ಕಾಸ್ ಎಕ್ಸ್ ಅಂತ ಕರಿತೀವಿ. ಸೊ ಆಲ್ರೆಡಿ ನಾವು ಥಿಯರಿ ಕಾನ್ಸೆಪ್ಟ್ ಒಳಗೆ ನೋಡಿರೋ ಹಂಗ ಕಾಸ್ ಎಕ್ಸ್ ಗ್ರಾಫ್ ಏನಿರ್ತೈತಿ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್. ಯಾಕಂದ್ರೆ ಈ ಗ್ರಾಫ್ ಎಲ್ಲಿ ಕಟ್ ಆಗಂಗಿಲ್ಲ, ಕಾಸ್ ಗ್ರಾಫ್ ಏನೈತಿ ಎಲ್ಲಿ ಕಟ್ ಆಗಂಗಿಲ್ಲ, ಕಾಸದ್ ಗ್ರಾಫ್ ಎಲ್ಲಿ ಕಟ್ ಆಗಂಗಿಲ್ಲ ಅಂದ್ಮೇಲೆ, ಡಿಸ್ಕಂಟಿನ್ಯೂಸ್ ಆಗಂಗಿಲ್ಲ ಅಂದ್ಮೇಲೆ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್. ಎಕ್ಸ್ ಆಕ್ಸಿಸ್ ಒಳಗೆ ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು, ಗ್ರಾಫ್ ಕಂಟಿನ್ಯೂಸ್ ಐತಿ. ಸೊ ಕಾಸ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಯಾಕಂದ್ರೆ ಕಾಸ್ 0 1 ಬರ್ತೈತಿ, 5/2 ಇದ್ದಾಗ 0 ಬರ್ತೈತಿ, 3 5/2 ಇದ್ದಾಗ 0 ಬರ್ತೈತಿ. ಅವಟ್ ಕಂಟಿನ್ಯೂಸ್ ಆಗ್ತೈತಿ ಗ್ರಾಫ್. ಸೊ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್, ಅದ್ರ ಬಗ್ಗೆ ಅಂತ ಏನು ಟೆನ್ಷನ್ ಇಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಕೊಸಿಕೆಂಟ್. Cosecant is nothing but cosec x. Cosec x can be written as 1 divided by sin x. Cosec x ಎದ್ರ ರೆಸಿಪ್ರೋಕಲ್, sin x ದ ರೆಸಿಪ್ರೋಕಲ್. ಹಂಗಾರೆ cosec x ನ ಏನಂತ ಬರ್ಕೋಬಹುದು 1 by sin x ಅಂತ ಬರ್ಕೋಬಹುದು. ಸೊ ಹಂಗಾರೆ ಇದು ಯಾವ ಟೈಪ್ ಫಂಕ್ಷನ್ ಆಯ್ತು, ರ್ಯಾಷನಲ್ ಫಂಕ್ಷನ್ ಆಯ್ತು. ರ್ಯಾಷನಲ್ ಫಂಕ್ಷನ್ ಅಂದ್ರೆ p/q ಫಾರ್ಮೆಟ್ ಇರ್ತೈತಿ. ಬಟ್ ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ 0 ಆಗಬಾರ್ದು. ಡಿನಾಮಿನೇಟರ್ ಎಲ್ಲಿ 0 ಆಕೈತಿ ಅಂತ ಪಾಯಿಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿಕಿದ ಎಲ್ಲಾ ಕಡೆನೂ ಅದು ಕಂಟಿನ್ಯೂಸ್ ಆಕೈತಿ. ಸೊ ಹಂಗಾರ ಇಲ್ಲಿ ಡಿನಾಮಿನೇಟರ್ ಯಾವ ಪಾಯಿಂಟ್ ಒಳಗೆ 0 ಆಕೈತಲ್ಲ ಅವನ್ನ ಬಿಡ್ಬೇಕಂಗಾರ. ಸೊ ಹಂಗ ಡಿನಾಮಿನೇಟರ್ ಏನೈತಿ ಇಲ್ಲಿ sin x ಐತಿ. cosec x is nothing but 1 by sin x. ಸೊ sin x ಎಲ್ಲೆಲ್ಲಿ 0 ಆಕೈತಪ್ಪ ನಮ್ಗ, sin x at x equal to n5, at x equal to n5 sin x is 0. sin x is 0. x ಎಲ್ಲೆಲ್ಲಿ n5 ಆಕೈತೆ ಅಂದ್ರೆ 1 5 2 5 3 5 4 5 -1 5 -2 5 ಅದು ಎಲ್ಲೆಲ್ಲಿ ಆಕೈತಲ್ಲ ಅದು ಏನ್ ಬಿಲಾಂಗ್ಸ್ ಟು ಇಂಟೀಜರ್. ಸೊ ಎಕ್ಸ್ ಎಲ್ಲೆಲ್ಲಿ n5 ಆಕೈತಿ ಅವಾಗೆಲ್ಲ sin x ಏನಕೈತಿ 0 ಆಕೈತಿ. ಸೊ ಹಂಗಾರೆ ಇಂಥ ಪಾಯಿಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿಕಿದ ಕಡೆ ಎಲ್ಲ ಏನಕೈತದ ಫಂಕ್ಷನ್ ಕಂಟಿನ್ಯೂಸ್ ಆಕೈತಿ. ಸೊ ಅದಕ್ಕೆ ನಾ ಬರಿತೇನೆ, ಏನ್ ಬರಿತೇನೆ ಅಂದ್ರೆ ದೇರ್ ಫೋರ್
f of x is continuous at all real number real number except x equal to n5 except x equal to n5 ಇದೊಂದನ್ನ ಬಿಟ್ಟು ಇನ್ನು ಉಳಿಕಿದ ಎಲ್ಲಾ ಕಡೆ ಏನಕ್ಕೈತದ ಫಂಕ್ಷನ್ ಕಂಟಿನ್ಯೂಸ್ ಆಕೈತಿ ನೋಡ್ಕೋರಿ ಒನ್ ಟೈಮ್ ನೋಡ್ಕೊಂಡ್ರಿ ರೈಟ್ ಅಂದ್ರೆ ಏನಪ್ಪಾ ಇದು ಡಿನಾಮಿನೇಟರ್ ಜೀರೋ ಆಗಬಾರ್ದು ನಮ್ಗೆ ಡಿನಾಮಿನೇಟರ್ ಯಾವಾಗ ಜೀರೋ ಆಕೈತಿ sin x ಯಾವಾಗ ಜೀರೋ ಆಕೈತಿ sin x sin 0 0 ಆಕೈತಿ sin 5 0 ಆಕೈತಿ sin 2 5 0 ಆಕೈತಿ sin 3 5 0 ಆಕೈತಿ ಸೊ ಹಂಗಾರ ಅಂತ 5 ಗಳನ್ನ ಬಿಡಬೇಕು ಅಂದ್ರೆ n 5 ಗಳನ್ನ ಬಿಡಬೇಕು ಅದಕ್ಕೆ ಏನ್ ಮಾಡಿ x n 5 ಇಲ್ಲ ಅಂದ್ರೆ ಹಿಂಗೂ ಬರೀಬಹುದು ಅದನ್ನ ಕಂಟಿನ್ಯೂಸ್ ಆಕೈತಿ ಕಂಟಿನ್ಯೂಸ್ ಎಲ್ಲಿ ಆಕೈತಿ ಕಂಟಿನ್ಯೂಸ್ x ಬಿಲಾಂಗ್ಸ್ ಟು ರಿಯಲ್ ನಂಬರ್ ಮೈನಸ್ n5 ಅಂತ ಬರ್ಕೋಬಹುದು ಅದು ಡೊಮೇನ್ cosec x ಡೊಮೇನ್ ಅಲ್ಲ ಇದು ಎಲ್ಲ ಡೊಮೇನ್ ಒಳಗೆ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಇನ್ ದೇರ್ ಓನ್ ಡೊಮೇನ್ ಅಂತ ನೋಡಿದ್ವಿ ಸೊ ಇಲ್ಲಿ ಮತ್ತೆ ಕ್ವಶನ್ ಬಂದಿದ್ದಕ್ಕೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ಸಿಕೆಂಟ್ ಅಂತಂದ್ರೆ ಏನಪ್ಪಾ ಇದು ಸಿಕೆಂಟ್ ಅಂದ್ರೆ ಏನು ಬರಿಬೇಕು ನಾವು ಸಿಕೆಂಟ್ ಅಂದ್ರೆ f of x equal to sec x secant x is nothing but sec x so sec x na ಹೆಂಗ್ ಬರ್ಕೋ sec x ಇದ್ರ ರೆಸಿಪ್ರೋಕಲ್ cos ದ ರೆಸಿಪ್ರೋಕಲ್ so sec x can be written as 1 divided by cos x so it is also in the form of p by q so p by q ಅಂತಂದ್ರೆ ಏನಾಗಬಾರ್ದು ಡಿನಾಮಿನೇಟರ್ 0 ಆಗಬಾರ್ದು q is not equal to 0 so ಡಿನಾಮಿನೇಟರ್ ಎಲ್ಲೆಲ್ಲಿ 0 ಆಕೈತಲ್ಲ ಅಂತ ಪಾಯಿಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿಕಿದ ಎಲ್ಲಾ ಕಡೆನೂ ಏನಕೈತಿ ಫಂಕ್ಷನ್ ಕಂಟಿನ್ಯೂಸ್ ಆಕೈತಿ ಸೊ ಹಂಗ ಡಿನಾಮಿನೇಟರ್ ಎಲ್ಲಿ 0 ಆಕೈತಿ ಹಂಗಾರೆ ಇದು cos x ಎಲ್ಲೆಲ್ಲಿ 0 ಆಕೈತಪ್ಪ cos x ಆಡ್ ಮಲ್ಟಿಪಲ್ ಆಫ್ 5/2 ಒಳಗೆ 0 ಆಕೈತಿ ಯಾಕೆ ಹೇಳು cos 5/2 0 cos 3/5/2 0 ಸೊ ಇದು ನಿಂಗೆಲ್ಲ ಬರ್ಕೋ ಬದಲು ಏನ್ ಬರೀತೀವಿ ನಾವು ಸಿಂಪಲ್ ಆಗಿ cos ಆಫ್ ಆಡ್ ಮಲ್ಟಿಪಲ್ ಆಫ್ 5/2 ಅಂದ್ರೆ 2n + 1 ಇಂಟು ಬ್ರಾಕೆಟ್ ಆಫ್ 5/2 ಒಳಗೆ ಏನ್ ಇರ್ತೈತಿ ಇದು ಫಂಕ್ಷನ್ 0 ಇರ್ತೈತಿ ಸೊ ಹಂಗಾರ ಈ ಫಂಕ್ಷನ್ ಎಲ್ಲಿ ಕಂಟಿನ್ಯೂಸ್ ಆಕೈತಿ ಅಂದ್ರೆ ಹೆಂಗ್ ಬರೀತೀರಪ್ಪ ಇವಾಗ given function is continuous at all real number except odd multiple of 5/2 ಅಂತ ಬರೀಬಹುದು ಸೊ ಹಂಗಾರ ಬರಿತೇನೆ therefore f of x is continuous at all x belongs to real number minus ಇದು odd multiple of 5/2 2n + 1 ಇಂಟು ಬ್ರಾಕೆಟ್ ಆಫ್ 5/2 ಇಂಥ ನಂಬರ್ಸ್ ಅನ್ನ ಬಿಟ್ಟು ಇನ್ನು ಉಳ್ಕಿದ ಕಡೆ ಎಲ್ಲ ಇನ್ನು ಉಳ್ಕಿದ ರಿಯಲ್ ನಂಬರ್ ಒಳಗೆ ಇಂಥ ನಂಬರ್ಸ್ ಅನ್ನ ಬಿಟ್ಟು ಇನ್ನು ಉಳ್ಕಿದ ಎಲ್ಲಾ ಕಡೆ ಏನಕ್ಕೈತದ ಕಂಟಿನ್ಯೂಸ್ ಆಕೈತಿ ಓಕೆ ರಿಯಲ್ ನಂಬರ್ ಒಳಗೆ ಇಂಥ ಬಿಡ್ಬೇಕು ಆಡ್ ಮಲ್ಟಿಪಲ್ ಆಫ್ 5/2 ನ ಬಿಟ್ಟು ಇನ್ನು ಉಳ್ಕಿದ ಎಲ್ಲಾ ಕಡೆ ಏನಕ್ಕೈತದ ಕಂಟಿನ್ಯೂಸ್ ಆಕೈತಿ ಅಂತ ಹೇಳ್ದಂಗ ರೈಟ್ ಓಕೆ ಸೊ ಹಂಗ ನೆಕ್ಸ್ಟ್ ಕೋಟ್ಯಾಂಜೆಂಟ್ ಅಂತಂದ್ರೆ ಏನ್ ಬರೀಬೇಕಪ್ಪ ಕಾಟೆಕ್ಸ್ ಅಂತ ಬರ್ಕೋಬೇಕು ಕಾಟೆಕ್ಸ್ ಕ್ಯಾನ್ ಬಿ ರಿಟನ್ ಆಸ್ cos x by sin x so ಇಲ್ಲಿ ಸೇಮ್ cos x by sin x ಅಂದ್ರೆ ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ p by q where q is not equal to 0 ಇದ್ದಾಗ ಅದು ರ್ಯಾಷನಲ್ ಫಂಕ್ಷನ್ ಆಕೈತಿ ಸೊ ಹಂಗ ರ್ಯಾಷನಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಆಗ್ಬೇಕಂದ್ರೆ ಡಿನಾಮಿನೇಟರ್ 0 ಆಗಬಾರದು ಅಂತಂದ್ರ ಇಲ್ಲಿ sin x 0 ಆಗಬಾರದು sin x 0 ಆಗಬಾರದು ಅಂತಂದ್ರ ಏನಾಗಬಾರದು sin x n5 ಆಗಬಾರದು 1 5 2 5 3 5 ಈ ರೀತಿ ಆಗಬಾರದು ಯಾಕೆ ಹೇಳ ನಮ್ದು sin 0 ಏನೈತಿ sin 0 0 ಐತಿ ಆಸ್ ಇಟ್ ಈಸ್ sin 5 ಏನೈತಿ 0 ಐತಿ sin 2 5 ಏನೈತಿ 0 ಐತಿ ಇಷ್ಟೆಲ್ಲ ಬರ್ಕೋತ ಕುಂದ್ರ ಬದ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಏನ್ ಸಿಂಪಲ್ ಆಗಿ ಏನ್ ಬರಿತೇವಿ f of x is continuous f of x ಈ cot x ಕಂಟಿನ್ಯೂಸ್ ಆಗಬೇಕಂದ್ರೆ f of x is continuous at all x belongs to real number minus n5 ಜಗ ನಿಮ್ಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಎಲ್ಲಿ ಬರೀಲಿ ಇಲ್ಲಿ ಬರೀತೇನೆ ನೋಡ್ರಿ ಇದು x belongs to at all x belongs to real number minus n5 ಅಂತ ಬರ್ಕೋಬೇಕು ರಿಯಲ್ ನಂಬರ್ ಮೈನಸ್ n5 ಅಂತ ಬರ್ಕೋಬೇಕು ಸೊ ಹಂಗಾರ ಅಂದ್ರೆ ಯಾಕೆ ಮೈನಸ್ n5 ಮಾಡ್ತೀವಿ ಅಂದ್ರೆ at x equal to 1 5 2 5 3 5 sin x 0 ಆಗಿಬಿಡ್ತೈತೆ sin x 0 ಆತಂದ್ರ ನಾಟ್ ಡಿಫೈನ್ ಆಕೈತಿ ನಾಟ್ ಡಿಫೈನ್ ಅಂದ್ರ ಇದು ಏನಕೈತಿ ರ್ಯಾಷನಲ್ ಫಂಕ್ಷನ್ ಆಗಂಗಿಲ್ಲ ಸೊ ಹಂಗಾರ sin x ಜಲ್ಲೆ 0 ಆಕೈತಿ ಅಂತ n5 ಒಳಗೆ 0 ಆಕೈತಿ ಸೊ ಇಂಥ n5 ಗಳನ್ನ ಬಿಟ್ಟು ಇನ್ನು ಉಳಿಕಿದ ಎಲ್ಲಾ ಕಡೆ ಏನಕೈತಿ ಫಂಕ್ಷನ್ ಕಂಟಿನ್ಯೂಸ್ ಆಕೈತಿ ಅಂತ ಬರಿಬಹುದು
ಸೊ ಹಂಗಾರೆ ಇಲ್ಲಿ ಏನು ಬರ್ದೀವಿ ಹಂಗಾರೆ ನಾವು ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಮೈನಸ್ n5 ಅಂತ ಬರ್ದೀವಿ. ಈ ಸ್ಪೇಸ್ ಒಳಗೆ ಕಂಟಿನ್ಯೂಸ್ ಆಕೈತಿ. ಓಕೆ, ಸೊ ಹಂಗಾರೆ ಕ್ವಶನ್ ನಂಬರ್ 22 ಒಳಗ 22 ಪೂರ್ತಿ ಆಯ್ತು. 1 2 3 4 ಎಲ್ಲ ಕ್ವಶನ್ ಆಯ್ತು. ಸೊ ಹಂಗ ನಿಮ್ಗೆ ಏನು ಇಷ್ಟೊತ್ತು ನಾನು ಸಾಲ್ವ್ ಮಾಡಿದ್ವಲ್ಲ 19 20 21 ಇವೆಲ್ಲ ನಿಮ್ಗೆ 1 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್. ಸೊ ಇನ್ ಮುಂದ್ಗಡೆ ಅಂತ ಕ್ವಶನ್ ಬರ್ತಾವಪ್ಪ ಅಂತಂದ್ರೆ ಮತ್ತೆ ಈ 4 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ಸ್ ಬರ್ತಾವ. 4 ಮಾರ್ಕ್ಸಿಂಗ್ 200% ಈ ಲೆಸನ್ ಒಳಗೆ ಕೇಳಾಕ ಬೇಕವ ಕೇಳ್ತಾನ, ಹಿಂದ್ಗಡೆನು ಕೇಳಿದಾನ. ಸೊ ಹಂಗಾರ ಮುಂದಿನ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಸಾಲ್ವ್ ಮಾಡೋಣ. f of x equal to sin x by x if x is less than 0, x plus 1 if x is greater than or equal to 0. ಹಂಗಾರೆ ಇಲ್ಲಿ ಲೆಸ್ ದನ್ 0 ಒಂದು ಫಂಕ್ಷನ್, ಗ್ರೇಟರ್ ದನ್ 0 ಒಂದು ಫಂಕ್ಷನ್ ಐತಿ. ಸೊ ಹಂಗಾರೆ LHL RHL ಎರಡು ಫಂಕ್ಷನ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ಐತಿ, ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ. ಸೊ ಹಂಗಾರೆ ಲೈನ್ ನೋಡಿರಿ, ಲೈನ್ ನೋಡೋದಾದ್ಮೇಲೆ ಇಲ್ಲಿ 0ಕ್ಕೆ ಪ್ರಾಬ್ಲಮ್ ಐತಿ, ಇಲ್ಲಿ 0ಕ್ಕೆ ಚೆಕ್ ಮಾಡ್ಬೇಕಾಯ್ತು. 0 x is less than 0, ಲೆಸ್ ದನ್ 0 ಅಂದ್ರೆ ಈ ಕಡೆ ಫಂಕ್ಷನ್ ಏನೈತಿ sin x by x ಅಂತ ಐತಿ, sin x by x ಅಂತ ಐತಿ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಈಕ್ವಲ್ ಅಂದ್ರೆ ಟಚ್ ಮಾಡಿ ತಗೋರಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಂದ್ರೆ x plus 1 ಅಂತ ಐತಿ. ಓಕೆ, ಸೊ ಹಂಗಾರೆ ಇವಾಗ ಎಫ್ ಆಫ್ ಈಗ LHL RHL ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ LHL is equal to limit as x tends to 0 minus f of x. Minus indicates what? Left side function. Left side function ಏನೈತಿ 0ಕ್ಕೆ ಲೆಫ್ಟ್ ಸೈಡ್ ಯಾರು ಅದಾರ ಚೂಸ್ ಮಾಡ್ಕೊಳ್ಳಿ. ಲಿಮಿಟ್ ಆಸ್ x tends to 0, 0ಕ್ಕೆ ಲೆಫ್ಟ್ ಸೈಡ್ ಯಾರು ಅದಾರ sin x by x, 0ಕ್ಕೆ ಲೆಫ್ಟ್ ಸೈಡ್ sin x by x. ಸೊ ಹಂಗ ನಾವು ಫಸ್ಟ್ PUC ಒಳಗ ಒಂದು ಫಾರ್ಮುಲಾ ಸ್ಟಡಿ ಮಾಡಿದ್ವಿ. ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 sin ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1 ಅಂತ ನಾವು ನೋಡಿದ್ವಿ. ಸೊ ಹಂಗಾರೆ ಇಲ್ಲಿ ಲಿಮಿಟ್ ಆಸ್ x ಟೆನ್ಸ್ ಟು 0 sin x by x ಅಂತಂದ್ರೆ ಏನೈತೆ ಹಂಗಾರೆ ಇಲ್ಲಿ 1 ಅಂತ ಬರೀಬಹುದು. ಸೊ ಫಾರ್ಮುಲಾ ಡೈರೆಕ್ಟ್ ಫಾರ್ಮುಲಾ ಐತಿ, 1 ಅಂತ ಬರೀಬಹುದು. ಸೊ ಹಂಗಾರೆ RHL ಚೆಕ್ ಮಾಡ್ಕೊಳ್ಳೋಣ. RHL ಲಿಮಿಟ್ ಆಸ್ x ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್, ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್ ತಗೋ ಅಂತ ಹೇಳ್ದಂಗ. ಸೊ ಹಂಗಾರೆ ಫಂಕ್ಷನ್ ಅನ್ನ ಚೂಸ್ ಮಾಡ್ಕೊರಿ. ಲಿಮಿಟ್ ಆಸ್ x ಟೆನ್ಸ್ ಟು 0, ರೈಟ್ ಸೈಡ್ ಫಂಕ್ಷನ್ ಏನೈತಿ ಇಲ್ಲಿ x plus 1 ಐತಿ. ಸೊ ಹಂಗಾರೆ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 0, x ಪ್ಲೇಸ್ ಆಫ್ 0 ಹಾಕಿದ್ರೆ 0 plus 1 ಏನಾಗ್ತದ 1 ಆಯ್ತು. LHL RHL ಈಕ್ವಲ್ ಬಂತು. ಸೊ LHL RHL ಈಕ್ವಲ್ ಬಂದ್ರೆ ನಾವೇನ್ ಮಾಡ್ತೀವಿ ಎಫ್ ಆಫ್ 0 ಒಂದು ಚೆಕ್ ಮಾಡ್ತೀವಿ. ಅಂದ್ರೆ ಡೈರೆಕ್ಟ್ ಆಗಿ ಈ 0ನ ಸಬ್ಸ್ಟಿಟ್ಯೂಷನ್ ಮಾಡು, ಡೈರೆಕ್ಟ್ ಆಗಿ 0 ಒಂದು ಈಕ್ವಲ್ ಇದ್ದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು. ಈಕ್ವಲ್ ಎಲ್ಲಿ ಐತಿ ಟಚ್ ಮಾಡಿ ತಗೊಂಡಿಲ್ಲ, ಈ ಲೈನಿಗೆ ಈಕ್ವಲ್ ಐತಿ. ಕ್ವಶನ್ ನೋಡಿದಾಗ ಎಲ್ಲಿ ಗೊತ್ತಾಕೈತಿ ಇಲ್ಲಿ ಐತಿ ನೋಡಿ, ಈಕ್ವಲ್ ಐತಿ. ಸೊ ಇಲ್ಲಿ ಈಕ್ವಲ್ ಐತಿ ಅಂದ್ರೆ x plus 1, x plus 1 ಗೆ ಈಕ್ವಲ್ ಇರ್ತೈತೆ ಅದು. ಸೊ ಈಕ್ವಲ್ ಎಲ್ಲಿ ಐತಿ x plus 1 ಗೆ ಐತಿ. ಸೊ ಹಂಗಾರೆ x ಜಾಗದಾಗ ಈ 0 ಹಾಕಿದ್ರೆ ಏನಕ್ಕೈತಿ 0 plus 1 is equal to 1 ಸಿಗ್ತೈತಿ. ಸೊ LHL equal to RHL equal to f of 0 ಬಂತು. LHL is equal to RHL is equal to f of 0 ಬಂತು. ಸೊ ಹಂಗಾರೆ ಇಲ್ಲಿ ಎಲ್ಲಾ ಕಡೆನೂ ಏನೈತಿ ಈಕ್ವಲ್ ಇದ್ದಿದ್ದಕ್ಕ f of x is continuous at all x belongs to at x equal to 0, continuous at x equal to 0 ಆತ. ಸೊ ಹಂಗಾರೆ ಇವಾಗ ಇದು ಕೇಸ್ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ನಾ ಇವಾಗ ಇಲ್ಲಿ ಕೇಸ್ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇನ್ನು 0ಕ್ಕೆ ಲೆಫ್ಟ್ ಸೈಡ್ ಈ ಕಡೆ ಎಲ್ಲ ಕಂಟಿನ್ಯೂಸ್ ಐತಿಲ್ಲ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಕೇಸ್ 2 ನ ಚೆಕ್ ಮಾಡ್ಕೊಳ್ಳೋಣ. ಕೇಸ್ 2 ಅಂದ್ರೆ ಏನಪ್ಪಾ ಅಂದ್ರೆ ಕೇಸ್ 2 ಅಂದ್ರೆ 0ಕ್ಕೆ ಲೆಫ್ಟ್ ಸೈಡ್ ಚೆಕ್ ಮಾಡ್ಕೊಳ್ಳೋದು. ಕೇಸ್ 3 0ಕ್ಕೆ ರೈಟ್ ಸೈಡ್ ಈ ಕಡೆ ಎಲ್ಲ ಚೆಕ್ ಮಾಡ್ಕೊಳ್ಳೋದು. ಅಂದ್ರೆ ಇಫ್ at x is less than 0, at x is less than 0 ಫಂಕ್ಷನ್ ಏನೈತಿ f of x equal to ಏನೈತಪ್ಪ ಫಂಕ್ಷನ್ ನಮ್ದು sin x by x ಐತಿ. f of x equal to sin x by x ಐತಿ. ಸೊ ಹಂಗಾರೆ ಇಲ್ಲಿ ನ್ಯೂಮಿನೇಟರ್ ಏನೈತಿ sin x ಐತಿ, ದಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಡಿನಾಮಿನೇಟರ್ ಏನೈತಿ ಅದು ಏನೈತಿ x, ಅದು ಲೀನಿಯರ್ ಫಂಕ್ಷನ್ ಐತಿ. ಸೊ ಲೀನಿಯರ್ ಫಂಕ್ಷನ್ ಅಂದ್ರೆ ಅದು ಕಂಟಿನ್ಯೂಸ್ ಐತಿ. ಸೊ ಹಂಗಾರೆ ಇದು ಕಂಟಿನ್ಯೂಸ್ ಐತಿ, ಇದು ಕಂಟಿನ್ಯೂಸ್ ಐತಿ ಅಂದ್ರೆ ಈ ಟೋಟಲ್ ಫಂಕ್ಷನ್ ಏನಾಕೈತಿ ಇವಾಗ ಕಂಟಿನ್ಯೂಸ್ ಆಕೈತಿ. ಅಕಸ್ಮಾತ್ ನೀವು ಲಿಮಿಟ್ ಅಪ್ಲೈ ಮಾಡ್ತೀಪ ಅಂತಂದ್ರು ಅದಕ್ಕೆ ಏನಕೈತಿ ಕಂಟಿನ್ಯೂಸ್ ಐತಿ ಅಂತ ಹೇಳ್ದಂಗ, ರೈಟ್. ಸೊ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಬರ್ದ್ಬಿಡ್ರಿ. ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಯಾಕಂದ್ರೆ ಇರೋ ಒಬ್ನ ಫಂಕ್ಷನ್ ಅದಾನ. ನ್ಯೂಮಿನೇಟರ್ ಏನೈತಿ ಕಂಟಿನ್ಯೂಸ್ ಐತಿ, ಡಿನಾಮಿನೇಟರ್ ಕಂಟಿನ್ಯೂಸ್ ಐತಿ. ನ್ಯೂಮಿನೇಟರ್ ಕಂಟಿನ್ಯೂಸ್ ಐತಿ, ಡಿನಾಮಿನೇಟರ್ ಕಂಟಿನ್ಯೂಸ್ ಐತಿ ಅಂತಂದ್ರೆ ಏನಕ್ಕೈತದ ಫಂಕ್ಷನ್ ಕಂಟಿನ್ಯೂಸ್ ಆಗಿಬಿಡ್ತೈತೆ. ಓಕೆ, ರೈಟ್. ಇನ್ನು ಕೇಸ್ ನಂಬರ್ 3 ಏನೈತಿ at x is greater than 0 ತಗೋ. at x is greater than 0, at x is greater than 0 ಅನ್ನೋ ಫಂಕ್ಷನ್ ಏನೈತಿ ಇಲ್ಲಿ ನಮ್ಗೆ x plus 1 ಐತಿ. x plus 1 ಐತಿ ಅಂದ್ರೆ ಇಲ್ಲಿ ಇದು ಯಾವ ಫಂಕ್ಷನ್ ಇದೆ
ಇದು ಲೀನಿಯರ್ ಫಂಕ್ಷನ್. ಲೀನಿಯರ್ ಫಂಕ್ಷನ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪೊಲಿನಾಮಿಯಲ್ ಫಂಕ್ಷನ್. ಇಟ್ ಈಸ್ ಪೊಲಿನಾಮಿಯಲ್ ಫಂಕ್ಷನ್. It is polynomial function. It is polynomial function. Therefore continuous at x is greater than 0 ಅಂತ ಬರಿಬಹುದು. ಅಕಸ್ಮಾತ್ ನೀವು ಇದು ಕೇಸ್ 2 ನೀವು ಲಿಮಿಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಆ ಸೇಮ್ ಹಂಗ ಬರ್ತೈತಿ. ಸೊ ಅಷ್ಟು ಮೀರಿ ನೀವೇನ ಸಾಲ್ವ್ ಮಾಡ್ತೀರಿ ಅಂದ್ರೆ ಕೇಸ್ 2 ಈ ರೀತಿ ಸಾಲ್ವ್ ಮಾಡ್ಬೋದು. ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಇದನ್ನಿಷ್ಟ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಏನ್ ಮಾಡ್ಕೋಬೇಕು, ಒಂದ ಫಂಕ್ಷನ್ ಐತಲ್ಲ, ಒಂದ ಫಂಕ್ಷನ್ ಇದ್ದಕ್ಕೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಇದಿಷ್ಟ ಸಾಲ್ವ್ ಮಾಡ್ಬೇಕು ಕೇಸ್ 2. ಸೊ ಹಂಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಏನ್ ಬರ್ತೈತಿ ಇಲ್ಲಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದ್ರೆ ಏನಿಲ್ಲಿ ಸೈನ್ ಎಕ್ಸ್ ಬೈ ಎಕ್ಸ್. ಆಮೇಲೆ ಡೈರೆಕ್ಟ್ ಆಗಿ 0 ಸಬ್ಸ್ಟಿಟ್ಯೂಷನ್ ಮಾಡು ಅಂತ ಹೇಳ್ದಂಗ, ಇಲ್ಲಿ ಸೈನ್ 0/0 ಅಂತ ಹೇಳ್ದಂಗ. ಸೊ ಇಲ್ಲಿ ಇದು ಏನಾಕೈತಿ, ಇದು ಫಾರ್ಮುಲಾ ಡೈರೆಕ್ಟ್ 1 ಬರ್ತೈತಿ. ಸೊ ಇಲ್ಲಿ ಏನಾಕೈತಿ ಎಫ್ ಆಫ್ 0 ಏನಕೈತಿ ಇದು ಡೈರೆಕ್ಟ್ ನಮ್ಗ 1 ಸಿಗ್ತೈತಿ ನಿಮ್ಗ. ಓಕೆ, ಸೊ ಹಂಗಾರೆ ಅಲ್ಲಿ ಏನ್ ಮಾಡ್ಬೋದು ನಾವು ಕಂಟಿನ್ಯೂಸ್ ಅಂತ ಹೇಳ್ಬೋದು. ಓಕೆ, ಇದನ್ನ ಬರ್ಕೊಳ್ರಿ. ಇದು ಬರ್ಕೊಂಡಾದ್ಮೇಲೆ ಇಲ್ಲಿ ಕೇಸ್ 2 ಸಾಲ್ವ್ ಮಾಡೋದು. ರೈಟ್, ಓಕೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸೈನ್ 1/x ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಇಫ್ ಎಕ್ಸ್ ಈಕ್ವಲ್ ಟು 0 ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಅವ್ನು ಕೇಳತ್ತಾನ. ರೈಟ್, ಸೊ ಹಂಗಾರಲ್ಲಿ ಇದು ಕಂಟಿನ್ಯೂಸ್ ಆಗ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಈ ಕಡೆ ಅಟ್ ಎಕ್ಸ್ ಈಕ್ವಲ್ ಟು 0 ಏನೈತಿ ಫಂಕ್ಷನ್, ಅಟ್ ಎಕ್ಸ್ ಈಕ್ವಲ್ ಟು 0 0ನೇ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಲೆಫ್ಟ್ ಸೈಡ್ ಆಗಲಿ ರೈಟ್ ಸೈಡ್ ಆಗಲಿ, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಐತಿಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಆಗಲಿ ರೈಟ್ ಸೈಡ್ ಆಗಲಿ ಫಂಕ್ಷನ್ ಒಂದೇ ಐತಿ. ಯಾವ್ದೈತದ ಎಕ್ಸ್ ಸ್ಕ್ವೇರ್ ಸೈನ್ 1/x ಐತಿ. ಇಲ್ಲಿ ಏನೈತಿ ನಾಟ್ ಈಕ್ವಲ್ ಟು 0 ಅಂದ್ರೆ ಈ ಕಡೆನೂ ಬರ್ಕೋಬಹುದಲ್ಲ, ಅದನ್ನ ಎಕ್ಸ್ ಸ್ಕ್ವೇರ್ ಸೈನ್ 1/x ಅದನ್ನ ಈ ಕಡೆನೂ ಬರ್ಕೋಬಹುದು. ಅಟ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ 0ನ, ಅಟ್ ಎಕ್ಸ್ ಈಕ್ವಲ್ ಟು 0 0ನೇ ಐತಿ. ನಾಟ್ ಈಕ್ವಲ್ ಟು 0 ಅಂದಾಗ ಈ ಫಂಕ್ಷನ್ ಐತಿ, ಅಂದ್ರೆ ಈ ಕಡೆ ಇರತ್ತಗೋ ಆ ಕಡೆ ಇರತ್ತಗೋ ಫಂಕ್ಷನ್ ಯಾವ್ದೈತಿ ಒಂದೇ ಐತಿ ಅಂತ ಹೇಳ್ದಂಗ. ಸೊ ಹಂಗಾರೆ ಇಲ್ಲಿ ನಿಮ್ಗೆ LHL RHL ಚೆಕ್ ಮಾಡೋ ನೆಸೆಸರಿ ಇಲ್ಲ, ಯಾಕೆ ಲೆಫ್ಟ್ ಸೈಡು ಅದ ಫಂಕ್ಷನ್ ಐತಿ, ರೈಟ್ ಸೈಡು ಅದ ಫಂಕ್ಷನ್ ಐತಿ. ಸೊ ನೀವು ಸಿಂಪಲ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್, ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಚೆಕ್ ಮಾಡ್ಕೊತ ಕೊಡಂಗಿಲ್ಲ. ಆಮೇಲೆ ಇನ್ನೊಂದು ಡೈರೆಕ್ಟ್ ಆಗಿ ಎಫ್ ಆಫ್ 0ನ ಹಾಕ್ಬೇಕು. ಈ ಡೈರೆಕ್ಟ್ ಆಗಿ ಎಫ್ ಆಫ್ 0 ಅಂತ ಹೇಳ್ದಂಗ ಏನ್ ಮಾಡ್ಬೇಕು ನಾವು, ಡೈರೆಕ್ಟ್ ಆಗಿ ಎಫ್ ಆಫ್ 0 ಅಂತಂದ್ರೆ 0. ಓಕೆ, ಸೊ ಹಂಗಾರೆ ಡೈರೆಕ್ಟ್ ಆಗಿ ಎಫ್ ಆಫ್ 0 ಆಯ್ತು. ಆಮೇಲೆ ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂತಂದಾಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನೈತಿ ಇಲ್ಲಿ ನಾಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದ ಫಂಕ್ಷನ್, ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದ ಫಂಕ್ಷನ್ ಐತಿ, LHL RHL ತಗೊಂಗಿಲ್ಲ. ಸೊ ಇಲ್ಲಿ ಏನೈತಿ ಎಕ್ಸ್ ಸ್ಕ್ವೇರ್ ಸೈನ್ 1/x ಐತಿ. ಇದು ಅಕಸ್ಮಾತ್ ಈ ಆನ್ಸರ್ ಈಕ್ವಲ್ ಬಂತು ಅಂದ್ರೆ ಕಂಟಿನ್ಯೂಸ್ ಐತೆ ಅಂತ ಹೇಳ್ದಂಗ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಲ್ಲ, ಇದನ್ನ ಸ್ವಲ್ಪ ಚೇಂಜಸ್ ಮಾಡಿ ನಾವು ಹಿಂಗೆ ಬರ್ಕೋಬಹುದು. ಇಲ್ಲಿ ಒಂದ್ ಎಕ್ಸ್ ಇಲ್ಲೇ ಇಟ್ಕೊಂಡ ಇನ್ನೊಂದು ಎಕ್ಸ್ 1/x ಅಂತಾರ ಬರ್ಕೋಬಹುದು. ಇಲ್ಲ ಯಾರಿಗ ಅರ್ಥ ಆಗಂಗಿಲ್ಲ ಅವರು ಹಿಂಗ್ ಮಾಡ್ಕೋಬಹುದು. ಈ ಎಕ್ಸ್ ಸ್ಕ್ವೇರ್ ಸೈನ್ 1/x ಐತಲ್ಲ ಈಕ್ವಲ್ ಟು 0 ಅಂತೂ ಇಲ್ಲಿ ಐತಿ, ಎಕ್ಸ್ ಸ್ಕ್ವೇರ್ ಸೈನ್ 1/x ಐತಿ. ಸೊ ಇಲ್ಲಿ ಮಲ್ಟಿಪಲ್ ಬೈ 1/x ಆಮೇಲೆ ಡಿವೈಡೆಡ್ ಬೈ 1/x ಅಂತ ಮಾಡ್ಕೋಬಹುದು. ಮಲ್ಟಿಪಲ್ ಆಫ್ 1/x ಡಿವೈಡೆಡ್ ಬೈ 1/x. 1/x ಯಾಕೆ ತಗೊಂಡೆ, ಇಲ್ಲಿ ಸೈನ್ ಥೀಟಾ ಬೈ ಥೀಟಾ ಬರ್ಬೇಕಲ್ಲ, ಸೈನ್ x/x ಬರ್ಬೇಕಲ್ಲ. ಇಂದ ಇಲ್ಲಿ ಎಕ್ಸ್ ಪ್ಲೇಸ್ ಒಳಗೆ ಥೀಟಾ ಪ್ಲೇಸ್ ಒಳಗೆ 1/x ಐತಿ, ಈ ಡಿನಾಮಿನೇಟರ್ ಪ್ಲೇಸ್ ಒಳಗೂ 1/x ಬಂತು ಅಂತಂದ್ರೆ ಇದಿಷ್ಟು ಸೇರಿ ನಾ ಏನ್ ಬರ್ಕೋಬಹುದು, ಇದಕ್ಕೆ 1 ಅಂತ ಬರ್ಕೋಬಹುದು. ಅದಿಷ್ಟು ಸೇರಿ 1 ಅಂತ ಬರ್ಕೋಬಹುದು. ಸೊ ಇದನ್ನ ಏನ್ ಬರ್ಕೋತೇನೆ ಇಲ್ಲಿ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0. ಆಮೇಲೆ ಈ ಎಕ್ಸ್ ಸ್ಕ್ವೇರ್ ನ ಸೈಡ್ ಇಟ್ಕೋತೀನಿ, ಈ ಎಕ್ಸ್ ಕ್ಯಾನ್ಸಲ್ ಆಕೈತಲ್ಲ, ಇದ್ರೊಳಗೆ 1x ಆಮೇಲೆ ಇದು 1x ಕ್ಯಾನ್ಸಲ್ ಆಯ್ತು. ಏನ್ ಉಳಿತು ಇಲ್ಲಿ 1x ಉಳಿತು. ಸೊ ಎಕ್ಸ್ ಇಂಟು ಇಲ್ಲಿ ಏನು ಉಳಿತು ಸೈನ್ 1/x ಉಳಿತು, ಸೈನ್ 1/x ಡಿವೈಡೆಡ್ ಬೈ 1/x ಉಳಿತು ಈಸ್ ಈಕ್ವಲ್ ಟು 0. ಸೊ ಈ ಆನ್ಸರ್ ಅಂತೂ ಏನೈತಪ್ಪ ನಿಮಗೆ, ಈ ಲಿಮಿಟ್ ಇಷ್ಟಕ್ಕೂ ಅಪ್ಲೈ ಮಾಡಬೇಕು. ಬಟ್ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬರ್ತೈತಿ ನಿಮಗೆ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಸೈನ್ ಥೀಟಾ ಬೈ ಥೀಟಾ 1 ಬರ್ತೈತಿ. ಸೊ ಹಂಗಾರೆ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಕ್ಸ್ ಜಗದಾಗ 0 ಹಾಕಿದ್ರೆ ಏನಕ್ಕೆ 0 ಬರ್ತೈತಿ. ಸೊ ಹಂಗಾರೆ 0 × 1
ಈ ಕಡೆ ಅಂತೂ ಏನೈತಿ 0 ಐತಿ 0 ಇಂಟು 1 0 ಆತ ಈಸ್ ಈಕ್ವಲ್ ಟು 0 ಆತ. ಸೊ ಹಂಗಾರೆ ಇಲ್ಲಿ ಏನಾತ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಆತ. ಹಂಗಾಗಿ ಈ ಫಂಕ್ಷನ್ ಏನಾತ ಇದು ಏನು ಗೊತ್ತಿತ್ತಲ್ಲ ಇದು ನಮ್ಗೆ ಇದು ಟ್ರೂ ಆತು, ಇದು ಟ್ರೂ ಆತು. therefore f of x is continuous function. ಅವ ಕಂಟಿನ್ಯೂಸ್ ಐತಿಲ್ಲ ಅಂತ ಕೇಳಿದ, ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳಿದವ. ಎಸ್ ಕಂಟಿನ್ಯೂಸ್ ಐತಿ. ಸೊ ಇಲ್ಲಿ ಯಾಕೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಚೆಕ್ ಮಾಡಿಲ್ಲ? ಎಲ್ ಎಚ್ ಎಲ್ ಅದ ಫಂಕ್ಷನ್, ಆರ್ ಎಚ್ ಎಲ್ ಅದ ಫಂಕ್ಷನ್. ಯಾಕೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದಾಗ, 0 ಈಕ್ವಲ್ ಇಲ್ಲ ಅಂದಾಗ ಆ ಕಡೆನೂ ಇದೆ ಈ ಕಡೆನೂ ಇದೆ, ಈಕ್ವಲ್ ಟು 0 ಇದ್ದಾಗ 0 ಐತೆ ಅಂತ ಅವ್ನು ಕೊಟ್ಬಿಟ್ಟಾನ ಆಲ್ರೆಡಿ ಅವ. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ಹಂಗಾರ ಇದನ್ನ ಬರ್ಕೊಳ್ರಿ. ಕ್ವಶನ್ ನಂಬರ್ 25 ನ ಸಾಲ್ವ್ ಮಾಡೋಣ.